ಕರ್ನಾಟಕ ರಾಜಕೀಯದಲ್ಲಿ ಈಗ ಹರಿದಾಡ್ತಾ ಇರುವ ಆ ಒಂದು ದೊಡ್ಡ ಪ್ರಶ್ನೆ, ಆ ಒಂದು ತೀವ್ರ ಚರ್ಚೆ ಏನಪ್ಪಾ ಅಂದ್ರೆ, ಬಿಜೆಪಿಯಲ್ಲಿ ನಾಯಕರೇ ಇಲ್ವಾ? ಯಾರನ್ನು ಬೆಳೆಯೋದಕ್ಕೆ ಬಿಡ್ತಾ ಇಲ್ವಾ? ಒಂದು ಕಾಲದಲ್ಲಿ ಘಟಾನುಘಟಿ ನಾಯಕರ ದಂಡನ್ನೇ ಹೊಂದಿದ್ದ ಬಿಜೆಪಿ ಪಾಳೆಯದಲ್ಲಿ ಈಗ ಲೀಡರ್ಶಿಪ್ ಅಥವಾ ನಾಯಕತ್ವದ ಕೊರತೆ ಎದ್ದು ಕಾಣ್ತಾ ಇದೆ. ಸದ್ಯದ ರಾಜಕೀಯ ವಲಯದಲ್ಲಿ ಇಂತಹದ್ದೊಂದು ಗಂಭೀರ ಚರ್ಚೆ ಮುನ್ನೆಲೆಗೆ ಬಂದಿದೆ. ಮುಂಬರುವ ಚುನಾವಣೆಗಳನ್ನ ಎದುರಿಸುವುದು ಮತ್ತು ರಾಜ್ಯದಲ್ಲಿ ಮತ್ತೆ ಅಧಿಕಾರ ಹಿಡಿದು ಸರ್ಕಾರವನ್ನ ರಚಿಸುವುದು ಬಿಜೆಪಿಗೆ ಈಗಿನ ಪರಿಸ್ಥಿತಿಯಲ್ಲಿ ಅಷ್ಟು ಸುಲಭವಾಗಿ ಉಳಿದಿಲ್ಲ ಎಂಬ ಮಾತುಗಳು ಕೇಳಿಬರ್ತಾ ಇದೆ. ಇದಕ್ಕೆ ಮುಖ್ಯ ಕಾರಣವೇನು? ಇಡೀ ರಾಜ್ಯ ಬಿಜೆಪಿ ಈಗ ಬಿವೈ ವಿಜಯೇಂದ್ರ ಅವರ ಕೈಮುಷ್ಟಿಯಲ್ಲಿದೆಯಾ? ಹಿರಿಯ ನಾಯಕರನ್ನ ಸೈಡ್ಲೈನ್ ಮಾಡಿ ಕೇವಲ ಒಬ್ಬರೇ ನಾಯಕರ ಸುತ್ತ ಇಡೀ ಪಕ್ಷ ಸುತ್ತುತ್ತಾ ಇದೆಯಾ? ವಿಜೇಂದ್ರ ಅವರ ನಾಯಕತ್ವ ಪಕ್ಷಕ್ಕೆ ಪ್ಲಸ್ ಆಗುತ್ತಾ ಅಥವಾ ಮೈನಸ್ ಆಗುತ್ತಾ? ಬಿಜೆಪಿಯಲ್ಲಿ ಬಣ ರಾಜಕೀಯ ಯಾವ ಹಂತವನ್ನ ತಲುಪಿದೆ? ಇದರ ಬಗ್ಗೆನೇ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಕರ್ನಾಟಕ ರಾಜ್ಯ ರಾಜಕೀಯದಲ್ಲಿ ಬಿಜೆಪಿಯ ಆಂತರಿಕ ವಿದ್ಯಮಾನಗಳು ಮತ್ತು ನಾಯಕತ್ವದ ವಿನ್ಯಾಸವು ಪ್ರಸ್ತುತ ಅತ್ಯಂತ ತೀವ್ರವಾದ ಚರ್ಚೆಯ ವಿಷಯವಾಗಿದೆ. ಇಡೀ ರಾಜ್ಯ ಬಿಜೆಪಿ ಘಟಕವು ಕೇವಲ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರ ಕುಟುಂಬದ, ವಿಶೇಷವಾಗಿ ಇವರ ಮಗ ಹಾಗೂ ಪ್ರಸ್ತುತ ರಾಜ್ಯ ಪ್ರಧಾನ ಅಧ್ಯಕ್ಷ ಬಿವೈ ವಿಜಯೇಂದ್ರ ಅವರ ಕೈಯಲ್ಲಿದೆ ಎಂಬ ಆರೋಪಗಳು ರಾಜಕೀಯ ವಲಯದಲ್ಲಿ ದಟ್ಟವಾಗಿದೆ. ಪಕ್ಷದಲ್ಲಿ ದ್ವಿತೀಯ ಮತ್ತು ತೃತೀಯ ಹಂತದ ನಾಯಕರನ್ನ ಬೆಳೆಯಲು ಬಿಡ್ತಾ ಇಲ್ಲ. ಹಿರಿಯ ಸಿದ್ಧಾಂತವಾದಿಗಳನ್ನ ವ್ಯವಸ್ಥಿತವಾಗಿ ಮೂಲೆಗುಂಪು ಮಾಡಲಾಗ್ತಾ ಇದೆ, ಸೈಡ್ಲೈನ್ ಮಾಡಲಾಗ್ತಾ ಇದೆ. ಮತ್ತು ಇಂತಹ ಆಂತರಿಕ ಪರಿಸ್ಥಿತಿಯ ನಡುವೆ ಪಕ್ಷವು ಮುಂಬರುವ ವಿಧಾನಸಭಾ ಚುನಾವಣೆಯನ್ನ ಎದುರಿಸಿ ಸರ್ಕಾರ ರಚಿಸುವುದು ಅತ್ಯಂತ ಕಷ್ಟಕರ ಎಂಬ ಚರ್ಚೆ ಶುರುವಾಗಿದೆ. ಸ್ನೇಹಿತರೆ, ನವೆಂಬರ್ 2023ರಲ್ಲಿ ಬಿವೈ ವಿಜಯೇಂದ್ರ ಅವರನ್ನ ಕರ್ನಾಟಕ ರಾಜ್ಯ ಬಿಜೆಪಿ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ ನಂತರ ಪಕ್ಷದ ಮೇಲಿನ ಇವರ ಮತ್ತು ಇವರ ತಂದೆ ಬಿಎಸ್ ಯಡಿಯೂರಪ್ಪ ಅವರ ನಿಯಂತ್ರಣವು ಗಣನೀಯವಾಗಿ ಹೆಚ್ಚಾಗಿದೆ. ಕೇವಲ ಶಿಕಾರಿಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿದ್ದ ವಿಜಯೇಂದ್ರ ಅವರಿಗೆ ಇಷ್ಟು ದೊಡ್ಡ ರಾಜಕೀಯ ಹೊಣೆಗಾರಿಕೆಯನ್ನ ನೀಡಿದ್ದು ಪಕ್ಷದ ಹಳೆ ಮೈಸೂರು ಭಾಗದ ಲಿಂಗಾಯತ ಮತ ಬ್ಯಾಂಕ್ ಅನ್ನ ಗಟ್ಟಿಗೊಳಿಸುವ ಉದ್ದೇಶದಿಂದಾಗಿತ್ತು. ಅಧಿಕಾರ ವಹಿಸಿಕೊಂಡ ನಂತರ ವಿಜಯೇಂದ್ರ ಅವರು ಪಕ್ಷದಲ್ಲಿ ತಮ್ಮದೇ ಆದ ನಿಕಟವರ್ತಿಗಳ ವಲಯವನ್ನ ಸೃಷ್ಟಿಸಿದ್ದಾರೆ. ಇತ್ತೀಚಿನ ಪಕ್ಷದ ಸದಸ್ಯತ್ವ ಅಭಿಯಾನದ ಮೂಲಕ 50 ಲಕ್ಷಕ್ಕೂ ಹೆಚ್ಚು ಸದಸ್ಯರನ್ನ ನೋಂದಾಯಿಸಿದ್ದು ಮತ್ತು ಆಡಳಿತದಲ್ಲಿರೋ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮೈಸೂರು ಚಲೋ ಪಾದಯಾತ್ರೆಯನ್ನ ಮುನ್ನಡೆಸಿದ್ದು ವಿಜಯೇಂದ್ರ ಅವರ ಸಂಘಟನಾ ಶಕ್ತಿಯನ್ನ ಪ್ರದರ್ಶಿಸಿದ್ವು. ಈ ಬೆಳವಣಿಗೆಗಳನ್ನ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರಂತಹ ಹಿರಿಯ ನಾಯಕರು ಬೆಂಬಲಿಸಿದ್ದು ಒಂದೇ ಒಂದು ಘಟನೆಯಿಂದ ನಾಯಕತ್ವವನ್ನ ಪ್ರಶ್ನಿಸಲು ಸಾಧ್ಯವಿಲ್ಲ ಮತ್ತು ವಿಜಯೇಂದ್ರ ನಾಯಕತ್ವದಲ್ಲಿ ಬಿಜೆಪಿ ಮತ್ತಷ್ಟು ಬಲಿಷ್ಠವಾಗಿ ಹೊರಹೊಮ್ಮಲಿದೆ ಎಂದು ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಆದರೂ ಈ ಬೆಳವಣಿಗೆಯು ಪಕ್ಷದ ಆಂತರಿಕ ಪ್ರಜಾಪ್ರಭುತ್ವವನ್ನ ಹತ್ತಿಕ್ಕಿ ಕೇವಲ ಒಂದು ಕುಟುಂಬದ ಅಧಿಪತ್ಯವನ್ನ ಸ್ಥಾಪಿಸುವ ನಿಟ್ಟಿನಲ್ಲಿ ಸಾಗುತ್ತಿದೆ ಎಂಬ ಗಂಭೀರ ಆರೋಪಕ್ಕೆ ಗುರಿಯಾಗಿದೆ. ಸ್ನೇಹಿತರೆ, ರಾಜ್ಯ ಬಿಜೆಪಿಯಲ್ಲಿ ಇನ್ನುಳಿದ ಪ್ರಮುಖ ನಾಯಕರ ಬೆಳವಣಿಗೆಗಳನ್ನ ವ್ಯವಸ್ಥಿತವಾಗಿ ಕುಂಠಿತಗೊಳಿಸಲಾಗ್ತಾ ಇದೆ ಎಂಬ ಆತಂಕವು ಬಂಡಾಯಗಾರರ ಗುಂಪನ್ನ ಒಂದುಗೂಡಿಸಿದೆ. ಪ್ರಮುಖ ಬಂಡಾಯ ನಾಯಕರಾದ ಬಸನಗೌಡ ಪಾಟೀಲ್ ಯತ್ನಾಳ್, ರಮೇಶ್ ಜಾರಕಿಹೊಳಿ, ಮಾಜಿ ಸಂಸದರಾದ ಪ್ರತಾಪ್ ಸಿಂಹ ಮತ್ತು ಜಿಎಂ ಸಿದ್ದೇಶ್ವರ ಹಾಗೂ ಹಿರಿಯ ನಾಯಕರಾದ ಅರವಿಂದ್ ಲಿಂಬಾವಳಿ ಮತ್ತು ಕುಮಾರ್ ಬಂಗಾರಪ್ಪ ಮುಂತಾದವರು ವಿಜಯೇಂದ್ರ ವಿರುದ್ಧ ರಾಜಿ ಕ್ರಾಂತಿಯನ್ನ ನಡೆಸ್ತಾ ಇದ್ದಾರೆ. ಬಂಡಾಯ ನಾಯಕರ ಪ್ರಮುಖ ದೂರೇನೆಂದರೆ ಸಿದ್ಧಾಂತ ಮತ್ತು ಕಠಿಣ ಪರಿಶ್ರಮದಿಂದ ಬೆಳೆದ ಕಾರ್ಯಕರ್ತರನ್ನ ಕಡೆಗಣಿಸಿ ಕೇವಲ ವಂಶ ಪಾರಂಪರ್ಯ ಮತ್ತು ಹಣದ ಪ್ರಭಾವಕ್ಕೆ ಮಣೆ ಹಾಕಲಾಗುತ್ತಿದೆ. ಜಾರಕಿಹೊಳಿ ಅವರ ಪ್ರಕಾರ ಕರ್ನಾಟಕ ಬಿಜೆಪಿಯಲ್ಲಿ ಯಾವುದೇ ಸರ್ವಾನುಮತ ಹಿರಿಯ ನಾಯಕರಿಲ್ಲದಂತಾಗಿದ್ದು ಪಕ್ಷವು ಒಬ್ಬನೇ ನಾಯಕನ ಹಿಡಿತಕ್ಕೆ ಸಿಲುಕಿರುವುದನ್ನ ತಡೆಯಲು ಸಾಮೂಹಿಕ ನಾಯಕತ್ವ ಅತ್ಯಂತ ಅನಿವಾರ್ಯವಾಗಿದೆ. ಇನ್ನು ಸ್ನೇಹಿತರೆ, ಪಕ್ಷದ ಆಂತರಿಕ ಭಿನ್ನಮತವು ಕೇವಲ ಮಾಧ್ಯಮ ಹೇಳಿಕೆಗಳಿಗೆ ಸೀಮಿತವಾಗದೆ ಅತ್ಯಂತ ವೈಯಕ್ತಿಕ ಹಾಗೂ ರಾಜಕೀಯ ವಿರೋಧಾಭಾಸಗಳಿಗೆ ಸಾಕ್ಷಿಯಾಗಿದೆ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ನಡೆದ ಅಡ್ಡ ಮತದಾನಕ್ಕೆ, ಕ್ರಾಸ್ ವೋಟಿಂಗ್ಗೆ ಸಂಬಂಧಿಸಿದಂತೆ ಶಾಸಕರಿಂದ ನಿಷ್ಠೆಯನ್ನ ಸಾಬೀತುಪಡಿಸಲು ಧರ್ಮಸ್ಥಳ ಆಣೆ ಪ್ರಮಾಣದ ತಂತ್ರವನ್ನ ವಿಜೇಂದ್ರ ಬೆಂಬಲಿಗರು ಹಮ್ಮಿಕೊಂಡಾಗ ಅದಕ್ಕೆ ಪಕ್ಷದ ಒಳಗಿನಿಂದಲೇ ತೀವ್ರ ವಿರೋಧ ವ್ಯಕ್ತವಾಯಿತು. ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಸೇರಿದಂತೆ ಹಿರಿಯ ನಾಯಕರು ಧರ್ಮ ಮತ್ತು ರಾಜಕೀಯವನ್ನ ಬೆರೆಸಬಾರದು ಹಾಗೂ ಪಕ್ಷದ ಆಂತರಿಕ ವಿಚಾರಗಳನ್ನು ಪವಿತ್ರ ಕ್ಷೇತ್ರಗಳಿಗೆ ಕೊಂಡೊಯ್ಯಬಾರದು ಎಂದು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದು ವಿಜೇಂದ್ರ ಅವರ ನಿರ್ಧಾರಗಳಿಗೆ ಪಕ್ಷದ ಒಳಗೆ ಯಾವುದೇ ಸರ್ವಾನುಮತಿ ಇಲ್ಲ ಎಂಬುದನ್ನು ಸಾಬೀತುಪಡಿಸಿತು. ಇನ್ನು ಮತ್ತೊಂದೆಡೆ ವಿಜೇಂದ್ರ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸುತ್ತಿದ್ದ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ 2025ರ ಮಾರ್ಚ್ ರಂದು 6 ವರ್ಷಗಳ ಅವಧಿಗೆ ಉಚ್ಚಾಟಿಸಲಾಯಿತು. ಆದರೆ ವಿಜೇಂದ್ರ ಅವರ ಉಚ್ಚಾಟನೆ
ಉಚ್ಚಾಟನೆಯು ಬಂಡಾಯವನ್ನ ಹತ್ತಿಕ್ಕುವ ಬದಲು ಅದಕ್ಕೆ ಮತ್ತಷ್ಟು ತುಪ್ಪವನ್ನ ಸುರಿದಂತಾಗಿದೆ. ಯತ್ನಾಳ್ ತಮ್ಮ ಉಚ್ಚಾಟನೆಯ ನಂತರವೂ ಹಿಂಜರಿಯದೆ ಸ್ವಲ್ಪವೂ ಕುಗ್ಗದೆ ತಮ್ಮ ಬೆನ್ನಿಗೆ 50ಕ್ಕೂ ಹೆಚ್ಚು ಶಾಸಕರ ಬಲವಿದೆ ಎಂದು ಪ್ರತಿಪಾದಿಸಿದ್ದಾರೆ. ಹಾಗೂ ಒಂದು ವೇಳೆ ವಿಜಯೇಂದ್ರ ಅವರನ್ನ ಅಧ್ಯಕ್ಷ ಸ್ಥಾನದಲ್ಲಿ ಮುಂದುವರೆಸಿದ್ರೆ ತಾವು ಜೆಸಿಬಿ ಎಂಬ ಅಂದ್ರೆ ಕಾಂಗ್ರೆಸ್, ಜೆಡಿಎಸ್, ಬಿಜೆಪಿ ಮೂರು ಪಕ್ಷಗಳಲ್ಲಿರುವ ಶಾಸಕರನ್ನ ಅಂದ್ರೆ ಸರಿಯಾದ ಸ್ಥಾನಮಾನ ಸಿಗದ ಶಾಸಕರನ್ನ ಸೇರಿಸಿಕೊಂಡು ಒಂದು ಹೊಸ ಹಿಂದುತ್ವ ಆಧಾರಿತ ಹೊಸ ಪ್ರಾದೇಶಿಕ ಪಕ್ಷವನ್ನ ಸ್ಥಾಪಿಸುವುದಾಗಿ ಬಹಿರಂಗವಾಗಿ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ಇನ್ನು ಸ್ನೇಹಿತರೆ, ವಿಜಯೇಂದ್ರ ನಾಯಕತ್ವಕ್ಕೆ ಎದುರಾಗಿರುವ ಅತ್ಯಂತ ಗಂಭೀರ ಹಾಗೂ ನೈತಿಕ ಹಿನ್ನಡೆಯ ಆರೋಪವೇನು ಅಂದ್ರೆ ಆಡಳಿತದಲ್ಲಿರೋ ಕಾಂಗ್ರೆಸ್ ಪಕ್ಷದ ಪ್ರಭಾವಿ ನಾಯಕರೊಂದಿಗೆ ಇವರು ಹೊಂದಿದ್ದಾರೆ ಎನ್ನಲಾದ ಹೊಂದಾಣಿಕೆ ರಾಜಕೀಯ, ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ವಿಧಾನಸಭೆಯಲ್ಲಿ ವಿಜಯೇಂದ್ರ ಅವರ ಆಯ್ಕೆಯನ್ನ ಕಾಂಗ್ರೆಸ್ ನೀಡಿದ ಭಿಕ್ಷೆ ಎಂದು ಲೇವಡಿ ಮಾಡಿದ್ದನ್ನು ಬಂಡಾಯಗಾರರು ಅಸ್ತ್ರವಾಗಿ ಬಳಸಿಕೊಳ್ತಾ ಇದ್ದಾರೆ. ಇನ್ನು ಮೂಢ ನಿವೇಶನ ಹಂಚಿಕೆ ಹಗರಣಕ್ಕೆ ಸಂಬಂಧಿಸಿದಂತೆ ಬಿಜೆಪಿ ಹಮ್ಮಿಕೊಂಡಿದ್ದ ಪಾದಯಾತ್ರೆಯು ಡಿ.ಕೆ. ಶಿವಕುಮಾರ್ ಮತ್ತು ವಿಜಯೇಂದ್ರ ಅವರ ಜಂಟಿ ಪಿತೂರಿಯಾಗಿದ್ದು, ಮುಖ್ಯಮಂತ್ರಿಯಾಗಿದ್ದ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಿ ಡಿ.ಕೆ. ಶಿವಕುಮಾರ್ ಅವರಿಗೆ ಲಾಭವನ್ನ ಮಾಡಿಕೊಡುವ ಉದ್ದೇಶವನ್ನ ಹೊಂದಿತ್ತು ಎಂದು ಯತ್ನಾಳ್ ಗಂಭೀರವಾಗಿ ಆರೋಪಿಸಿದರು. ಇದರೊಂದಿಗೆ ವಕಾಫ್ ಭೂ ವಿವಾದಕ್ಕೆ ಸಂಬಂಧಿಸಿದಂತೆ ವಿಜಯೇಂದ್ರ ಅವರು ತೀವ್ರ ಹೋರಾಟವನ್ನ ಸಂಘಟಿಸದೆ ಮೌನವನ್ನ ವಹಿಸಿದ್ದು, ಕೇವಲ ಬೆಂಗಳೂರಿನಲ್ಲಿ ಕುಳಿತು ರಾಜಕೀಯ ಮಾಡ್ತಿದ್ದಾರೆ ಹಾಗೂ ತಳಮಟ್ಟದಲ್ಲಿ ಹೋರಾಡ್ತಾ ಇರುವ ಯತ್ನಾಳ್ ಅವರಂತಹ ಸಿದ್ಧಾಂತವಾದಿಗಳನ್ನ ಹತ್ತಿಕ್ಕಲು ಪ್ರಯತ್ನಿಸ್ತಾ ಇದ್ದಾರೆ ಎಂಬ ಆರೋಪಗಳು ಬಲವಾಗಿ ಕೇಳಿಬಂದಿತ್ತು. ಇನ್ನು ಸ್ನೇಹಿತರ, ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಪಕ್ಷವು ಯಾವುದೇ ದೊಡ್ಡ ಯಶಸ್ಸನ್ನ ಸಾಧಿಸಿಲ್ಲ ಮತ್ತು ಮುಂಬರುವ ಚುನಾವಣೆಯನ್ನ ಎದುರಿಸಲು ಸಜ್ಜಾಗಿಲ್ಲ ಎಂಬುದಕ್ಕೆ ಇತ್ತೀಚಿನ ಚುನಾವಣಾ ಅಂಕಿಅಂಶಗಳು ಮತ್ತು ಫಲಿತಾಂಶಗಳು ಪ್ರಮುಖ ಸಾಕ್ಷಿಗಳಾಗಿವೆ. ಡಿಸೆಂಬರ್ 2025ರ ದಕ್ಷಿಣ ಕನ್ನಡ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಬಿಜೆಪಿ 2 ನಗರ ಪಂಚಾಯತ್ಗಳನ್ನು ಗೆದ್ದಿದ್ದರೂ ಕೂಡ ಕಡಬನಂತಹ ಮಹತ್ವದ ಸ್ಥಳಗಳಲ್ಲಿ ಕಾಂಗ್ರೆಸ್ ಜಯಭೇರಿ ಬಾರಿಸಿದ್ದು ಪಕ್ಷದ ಹಿಡಿತ ಸಡಿಲವಾಗ್ತಾ ಇರುವುದನ್ನು ಸೂಚಿಸುತ್ತದೆ. ಇನ್ನು ಸ್ನೇಹಿತರೆ, ರಾಜ್ಯ ಬಿಜೆಪಿಯಲ್ಲಿ ಪ್ರಸ್ತುತ ನಡೀತಾ ಇರುವ ಚರ್ಚೆಗಳು ಕೇವಲ ಸಣ್ಣ ಪುಟ್ಟ ರಾಜಕೀಯ ಅಸಮಾಧಾನಗಳಲ್ಲ, ಬದಲಿಗೆ ಇವು ಪಕ್ಷದ ಪ್ರಮುಖ ರಾಜಕೀಯ ಅಸ್ತಿತ್ವಕ್ಕೆ ಧಕ್ಕೆ ತರುವ ಗಂಭೀರ ಬಿಕ್ಕಟ್ಟುಗಳಾಗಿವೆ. ಇಡೀ ರಾಜ್ಯ ಬಿಜೆಪಿ ಘಟಕವು ಕೇವಲ ವಿಜಯೇಂದ್ರ ಅವರ ಕೈಯಲ್ಲಿದೆ ಎಂಬ ಚರ್ಚೆಯು ಪಕ್ಷದಲ್ಲಿ ಪ್ರಜಾಪ್ರಭುತ್ವದ ಕೊರತೆಯನ್ನ ಎತ್ತಿ ತೋರಿಸುತ್ತದೆ. ಹಿರಿಯ ನಾಯಕರನ್ನ ಬೆಳೆಸಲು ಬಿಡದ ಮತ್ತು ಅವರ ಸಲಹೆಗಳನ್ನ ಕಡೆಗಣಿಸುವ ಪ್ರವೃತ್ತಿಯು ಪಕ್ಷದ ದ್ವಿತೀಯ ಹಂತದ ನಾಯಕರ ನಿಷ್ಕ್ರಿಯತೆಗೆ ಕಾರಣವಾಗಿದೆ. ವಿಧಾನ ಪರಿಷತ್ ಉಪಚುನಾವಣೆಯ ಅಡ್ಡ ಮತದಾನ ಮತ್ತು ಇತ್ತೀಚಿನ ಬಾಗಲಕೋಟೆ ಹಾಗೂ ದಾವಣಗೆರೆ ಉಪಚುನಾವಣೆಯ ಸೋಲುಗಳು ಸ್ಪಷ್ಟಪಡಿಸುವಂತೆ ರಾಜಕೀಯ ಶಿಸ್ತು ಇಲ್ಲದೆ ಮುಂದಿನ ವಿಧಾನಸಭಾ ಚುನಾವಣೆಯನ್ನ ಎದುರಿಸುವುದು ಮತ್ತು ಮೆಜಾರಿಟಿ ಪಡೆದು ಸರ್ಕಾರವನ್ನು ರಚಿಸುವುದು ಬಿಜೆಪಿಗೆ ಅತ್ಯಂತ ಕಷ್ಟದ ದಾರಿಯಾಗಿದೆ. ಕೇಂದ್ರ ಹೈಕಮಾಂಡ್ ತಕ್ಷಣವೇ ಮಧ್ಯೆ ಪ್ರವೇಶಿಸಿ ಕೇವಲ ಒಂದು ಕುಟುಂಬದ ಹಿಡಿತವನ್ನು ಸಡಿಲಗೊಳಿಸಿ ಯತ್ನಾಳ ಮತ್ತು ಜಾರಕಿಹೊಳಿ ಅವರಂತಹ ಪ್ರಾದೇಶಿಕ ಜನನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಸಾಮೂಹಿಕ ನಾಯಕತ್ವವನ್ನು ಮರುಸ್ಥಾಪಿಸದೇ ಇದ್ರೆ ಪಕ್ಷವು ಕರ್ನಾಟಕದಲ್ಲಿ ತನ್ನ ನೆಲೆಯನ್ನ ಕಳೆದುಕೊಳ್ಳುವುದು ಅನಿವಾರ್ಯವಾಗಲಿದೆ. ಸದ್ಯಕ್ಕಂತೂ ರಾಜ್ಯ ರಾಜಕೀಯದಲ್ಲಿ ಇಂತಹದ್ದೊಂದು ದೊಡ್ಡ ಚರ್ಚೆ ನಡೀತಾ ಇದೆ. ಇನ್ನು ನಿಮ್ಮ ಪ್ರಕಾರ ರಾಜ್ಯ ಬಿಜೆಪಿಯಲ್ಲಿ ನಾಯಕತ್ವ ಬದಲಾವಣೆ ಆಗ್ಬೇಕಾ ಬೇಡವಾ ಅನ್ನೋದನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್